ಅಕ್ಕ ತಂಗಿರ ಜೊತೆನಲ್ಲಿ ನಿಮ್ಮ ಒಡನಾಟ ಏನಿತ್ತು? ಸಹಜವಾಗಿ ಆ ಟೈಮಲ್ಲಿ ಇರುತ್ತಲ್ಲ, ಕಾಲೇಜ್ ಹುಡುಗನ ಒಂದು ಕೆಲಸಗಳು ಏನಿರುತ್ತೆ, ಸಂಜೆ ಹೊತ್ತು ಲೇಟಾಗಿ ಬರೋದತ್ತು, ಈ ಥರ ಎಲ್ಲ ಇದ್ದಾಗ ನಮ್ಮ ಸಿಸ್ಟರ್ ಜೊತೆ ಜಗಳ ಆಡೋಂಥದ್ದು ಇದು ಈ ಥರದ್ದೆಲ್ಲ ಹೇಳ್ತಾ ಇದ್ದೆ. ಅವರು ಕೊನೆ ಅಂದರೆ ಎಲ್ಲೇ ಹೋದ್ರು ಕೂಡ ಸಂಜೆ 7 ಗಂಟೆ ಒಳಗೆ ಮನೇಲಿ ಇರಬೇಕು. ನಮ್ಮದು ಆ್ಯಕ್ಟಿವಿಟಿ ಶುರುವಾದ 7 ಗಂಟೆ ಮೇಲೆ. ಸೊ ಆ ವಿಚಾರದಲ್ಲಿ ನನಗೂ ಅವ್ರಿಗೂ ನಡೀತಾ ಇರ್ತಿತ್ತು. ಒಂದ್ಸತಿ ನಮ್ಮ ತಾಯಿನೂ ಕೂಡ ಕಾಲೇಜ್ ನಮ್ಮ ಕಾನ್ವೆಂಟಲ್ಲಿ ಯಾರೋ ಈ ಥರ ಹೊಡೆದು ಬಂದೆ ನಾನು. ದೊಡ್ಡ ಮನೇಲಿ ಸಭೆ ನಡೀತಾ ಇದೆ, ಅವ್ರ ಪೇರೆಂಟ್ಸ್ ಅಲ್ಲಿಗೆ ಬಂದುಬಿಟ್ರು, ನಿಮ್ಮ ಮಗ ನನ್ನ ಮಗನಿಗೆ ಹೊಡೆದಿದ್ದಾರೆ ಅಂಥೇಳಿ. ಅವಾಗ ನಮ್ಮ ತಂದೆ ನಕ್ಕಂತ ಪಬ್ಲಿಕ್ಸ್ ಎದುರುಗಡೆ ಸಮಾಧಾನ ಮಾಡಿ ಅವ್ರನ್ನೆಲ್ಲ ಕಳಿಸ್ಕೊಟ್ರು. ಆಮೇಲೆ ಮೈತರ ನೋಡು ನಿನ್ನ ಮಗನ ಅಂಥೇಳಿ ಒಳಗೆ ಕಳಿಸ್ಕೊಟ್ರು. ಆಮೇಲೆ ಒಂದು ಬೆಲ್ಟ್ ತೊಗೊಂಡು ಹೊಡಿತಾ ಇದ್ದಾರೆ. ಆ ಬೆಲ್ಟಲ್ಲಿ ಹುಕ್ಕಿರುತ್ತಲ್ಲ, ಅವ್ರ ಕೈ ಚುಚ್ಚಿದೆ ಅವರಿಗೆ, ತಾಯಿಗೆ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡು ಹೊಡಿತಾ ಇದ್ದಾರೆ. ಅಂದರೆ ಈ ಥರದ್ದು ದಿನ ನಡೀತಾ ಇರುತ್ತೆ. ಇಷ್ಟು ಹೋರಾಟದ ಬದುಕನ್ನು ನೋಡಿದಂಥ ತಾಯಿ ಇಂತಹ ಒಂದು ಸುಖದ ದಿನಗಳನ್ನು ನೋಡಲಿಕ್ಕೆ ಇರಲಿಲ್ಲ ಅನ್ನುವಂಥ ನೋವು ಇದೆಯಾ ನಿಮಗೆ? ಸವಾಲಿನ ಸಂದರ್ಭದಲ್ಲಿ ಇದ್ದರು. ಆದರೆ ದೇವರು ಇವತ್ತು ಎಲ್ಲದೂ ಕೂಡ ಒಂದು ತೃಪ್ತಿ ಏನಾದರೂ ಒಂದು ಕೊಟ್ಟಾಗ, ಆ ಸಂತೋಷ ದಿನಗಳ ಜೊತೆಗೆ ಅವರು ಕೂಡ ಇದ್ದಿದ್ರೆ ಒಂದು ತುಂಬ ಕುಟುಂಬ ಆಗ್ತಾಯಿತ್ತು. ಆದರೆ ನಮ್ಮ ತಾಯಿ ಕಳ್ಕೊಂಡಾದ್ಮೇಲೆ ನಮ್ಮ ತಂದೆ ಆ ತಾಯಿ ಪ್ರೀತಿನೂ ಕೂಡ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.